ಬಾಕಿ ಉಳಿಸಿಕೊಂಡಿರುವ 30% ಬ್ಯಾಂಕ್ನ ನಿವೃತ್ತ ನೌಕರರ ಪಿಂಚಣಿಯನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಜಾರಿ ಮಾಡಬೇಕು ಹಾಗೂ ಬ್ಯಾಂಕ್ನ ನಿವೃತ್ತ ನೌಕರರಿಗೆ ಆರೋಗ್ಯ ಸವಲತ್ತನ್ನು ಹಾಗೂ ವಿಮೆಯನ್ನು ಕೂಡಲೇ ಕೊಡಬೇಕು ಎಂದು ಬ್ಯಾಂಕ್ನ ನಿವೃತ್ತ ವೇತನದಾರರ ಮತ್ತು ನಿವೃತ್ತಿ ಸಂಸ್ಥೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಆಚಾರ್ಯ ಅವರು ತಿಳಿಸಿದರು. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 7 ಲಕ್ಷ ನಿವೃತ್ತ ಪಿಂಚಣಿದಾರರಿದ್ದು ಅವರಿಗೆ ಜೀವನ ನಡೆಸಲು ಸಾಕಾಗುತ್ತಿಲ್ಲ. ಹಾಗೆ ಅವರಿಗೆ ಬರುತ್ತಿರುವ ಪಿಂಚಣಿಯು ಸಹ ಬಹಳ ಕಡಿಮೆ ಮಟ್ಟದಲ್ಲಿದೆ. ಹೀಗಾಗಿ ಈಗಿನ ಸರ್ಕಾರದ ಕ್ಲರ್ಕುಗಳು ತೆಗೆದುಕೊಳ್ಳುವ ಸಂಬಳಕ್ಕಿಂತ ಹಾಗೂ ಅವರ ನಿವೃತ್ತಿ ವೇತನಕ್ಕಿಂತ ನಮ್ಮದು ಬಹಳ ತೀರಾ ಕಡಿಮೆ ಇದೆ ಎಂದು ಅವರು ತಮ್ಮ ಅಳವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಹಣ ಇದ್ದು ನಿವೃತ್ತಿದಾರರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಹಣ ಇದ್ದು ಇದನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಇಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆಸಲಾಗುತ್ತದೆ. ಅದೇ ರೀತಿ ದೆಹಲಿಯ ಜಂತರ್ ಮಂತರಲ್ಲೂ ಸಹ ಬೃಹತ್ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಫೆಡರೇಷನ್ ಆಫ್ ಸ್ಟೇಟ್ ಬ್ಯಾಂಕ್ನ ಪಿಂಚಣಿದಾರರ ಸಂಘ, ಅಖಿಲ ಕರ್ನಾಟಕ ಬ್ಯಾಂಕ್ ಪಿಂಚಣಿದಾರರ ನಿವೃತ್ತರ ಒಕ್ಕೂಟ, ನಿವೃತ್ತಿ ಬ್ಯಾಂಕ್ ಅಧಿಕಾರಿಗಳ ರಾಷ್ಟ್ರೀಯ ಒಕ್ಕೂಟ, ಆಲ್ ಇಂಡಿಯಾ ರಿಟೈರ್ಡ್ ಬ್ಯಾಂಕ್ನ ಎಂಪ್ಲಾಯೀಸ್ ಅಸೋಸಿಯೇಷನ್, ಫೋರಮ್ ಆಫ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್, ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಕ್ರಿಯಾ ಸಮಿತಿಯ ಸಂಘಟನೆಗಳು ಸೇರಿದಂತೆ ಅನೇಕ ಪಿಂಚಣಿದಾರರ ಸಂಘಟನೆಗಳು ಒಟ್ಟುಗೂಡಿದವು. ಅವರ ಪೆನ್ಷನರ್ಸ್ಗೆ ಈ ಒಂದು ರೈಟ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು ಏನು ಅಂದರೆ, ನಮ್ಮ ಬೇಸಿಕ್ ಪೆನ್ಷನಲ್ಲಿ ಕೂಡ ಕೆಲವು ಎಲೆವೆನ್ಸ್ ಅನ್ನು ಅವರಿಗೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸರಿಯಾದ ಮೆಡಿಕಲ್ ಬೆನಿಫಿಟ್ ನಮಗೆ ಅವರು ಕೊಡ್ತಾ ಇದೆ. ನಮಗೆ ಯಾವ ಮೆಡಿಕಲ್ ಇನ್ಶೂರೆನ್ಸ್ ಉಂಟು ಅದರ ಪ್ರೀಮಿಯಂ ನಾವೇ ಪೇಮೆಂಟ್ ಮಾಡಬೇಕಾಗ್ತದೆ. ವೆರಾಸ್ ಫಾರ್ ದ ಸರ್ವಿಂಗ್ ಎಂಪ್ಲಾಯೀಸ್ ಇಸ್ ಪೇಡ್ ಬೈ ದ ಬ್ಯಾಂಕ್. ಗೌರ್ಮೆಂಟ್ನಲ್ಲಿ ಮೆಡಿಕಲ್ ಬೆನಿಫಿಟ್ ಈವನ್ ಆಫ್ಟರ್ ರಿಟೈರ್ಮೆಂಟ್ ಎವ್ರಿಬಡಿ ಅನ್ಲಿಮಿಟೆಡ್ ಇದೆ. ನಾವು ಈ ವಿಷಯ ಮತ್ತೆ ನಮಗೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಯಲ್ಲಿ ನೆಗೋಷಿಯೇಟ್ ಮಾಡುವ ರೈಟ್ ಕೂಡ ಅವರು ಕೊಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ 7 lakhs ಪೆನ್ಷನರ್ಸ್ ಈಗ ಈ ರೀತಿಯ ಒಂದು ನಿರ್ಣಾಯಕ ಮಟ್ಟದಲ್ಲಿ ನಮ್ಮ ಸಂಘರ್ಷವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇದು ಸ್ಟಾರ್ಟ್ ಆಗಿದೆ. ಇದೇ ರೀತಿಯ ಧರ್ನಾ ಪ್ರೋಗ್ರಾಮ್ ಎಲ್ಲ ಸ್ಟೇಟ್ ಕ್ಯಾಪಿಟಲ್ ಮತ್ತು ಇಂಪಾರ್ಟೆಂಟ್ ಸಿಟೀಸಲ್ಲಿ ಆಗ್ತದೆ. ಅದೇ ರೀತಿ 23rd ಅಕ್ಟೋಬರ್ ಜಂತರ್ ಮಂತರ್ನಲ್ಲಿ ನಮ್ಮ ದೊಡ್ಡ ಮ್ಯಾಸಿವ್ ಧರ್ನಾ ಆಗ್ತದೆ.